ಈ ಯೋಜನೆಯನ್ನು ಜಾರಿ ಕೊಡುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದರು. ಭಾಳ ಜನರು ಮಾತಾಡಿ ಹೋಗ್ಬಿಡ್ತಾರೆ, ಮಾತಾಡಿ ಹೋದರೆ ಕೆಲಸ ಆಗೋದಿಲ್ಲ. ಬಜೆಟಲ್ಲಿ ಹಣ ಬಂದಿದೆಯಾ ಅದು ಭಾಳ ಮುಖ್ಯ. ಹಾಗಾಗಿ ಅವರು ನುಡಿದಂತೆ 5,500 ಜನರಿಗೆ ಮೊದಲ ಹಂತದಲ್ಲಿ ಬಸ್ ಪಾಸ್ ಕೊಡಬೇಕು ಅಂತ ನಿರ್ಣಯ ಮಾಡಿ ಆ ಬಜೆಟ್ನಲ್ಲಿ ಅದನ್ನು ಘೋಷಣೆ ಮಾಡಿ ಅನುದಾನವನ್ನು ಒದಗಿಸಿದ್ದಾರೆ. ಆ ಯೋಜನೆ ಇವತ್ತು ನೋಡಿ, ನಮಗೆ ದೇವರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಂಗೆ ಈ ವಾರ್ತಾ ಇಲಾಖೆಯವರು ಅವ್ರು ಕೊಟ್ಟಾಗಿದೆ. ಇವರು ಇದಕ್ಕೆ 28 ಕಂಡೀಷನ್ ಹಾಕೊಂಡು ಕೂತ್ಕೊಳ್ಳೋದು, ಅದು ಕೊಡದೇ ಇರೋದು ಹೆಂಗೆ ಅಂತ ಊಟ ಇಟ್ಬಿಡೋದು, ಊಟ ಮಾಡಿದ್ರೆ ಕೈ ಕಟ್ಟು ಹಾಕೋದಾರು, ಆ ಥರದ ಪರಿಸ್ಥಿತಿಯನ್ನು ಮಾಡಿದ್ದಾರೆ. ಅದರ ಗಮನಕ್ಕೆ ಕಳೆದ ಬಾರಿ ನಮಗೆ ಬಂತು. ನೀವೆಲ್ಲರೂ ತುಂಬ ಜನರು ಸ್ನೇಹಿತರು ಫೋನ್ ಮಾಡಿ, ಸರ್ ನೋಡಿ ಇದರಲ್ಲಿ ಕಾಯಂ ಅಂತೇಳಿ ಸೇರಿಸಿದ್ದಾರೆ. ಯಾವ ಹೋಬಳಿ ಇರಲಿ ಅಥವಾ ಯಾವ ತಾಲೂಕಿನಲ್ಲಿ ಕಾಯಂ ವರದಿಗಾರ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ? ಯಾವ ಪತ್ರಿಕೆಯನ್ನು ಕೊಡ್ತಾರೆ? ಖಂಡಿತವಾಗೂ ಕೊಡೋದಿಲ್ಲ. ಹಾಗಾಗಿ ಕಾಯಂ ವರದಿಗಾರ ಅನ್ನೋದನ್ನು, ಆ ಶಬ್ದವನ್ನು ತೆಗಿಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಮುಖ್ಯಮಂತ್ರಿಗಳ ಮನವೊಲಿಸಿದ ಮೇಲೆ ಅದನ್ನು ಕೂಡ ತೆಗೆದಿದ್ದಾರೆ. ಈಗ ಮೊನ್ನೆ ಮತ್ತೆ ಇನ್ನೊಂದಷ್ಟು ಈ ಚುನಾವಣೆಯ ಸಂದರ್ಭದಲ್ಲಿ ಇದು ಒಂದಷ್ಟು ಗ್ಯಾಪ್ ಆಯಿತು. ಈಗ ಭಾಳ ಜನರು ಅದನ್ನು ಇನ್ನೊಂದು ಅಂಶವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲದೂ ಸರಿ ಇದೆ ಸರ್, ಅದರೊಳಗಡೆ ಬ್ಯಾಂಕಲ್ಲಿ ಇರುವ ಸ್ಟೇಟ್ಮೆಂಟ್ ಹಾಕಬೇಕು ಅಂತ ಒಂದೇನೋ ಸೇರಿಸ್ಬಿಟ್ಟಿದ್ದಾರೆ, ಅದನ್ನು ತೆಗೆಸ್ಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನೇ ಹೋರಾಟ ಮಾಡಿ ಅದನ್ನು ಕೂಡ ತೆಗೆಸುವಂಥ ಕೆಲಸವನ್ನು ಮಾಡ್ತೀವಿ. ಯಾವುದಾರ ಒಂದು ಊರಿನಲ್ಲಿ ಒಬ್ಬ ಹೋಬಳಿಯಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ನಮ್ಮ ಪತ್ರಕರ್ತರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಅಂದರೆ ಅವಾಗ ನಮಗೆ ಆ KWJ ಹೋರಾಟ ನೆನಪಾಗಬೇಕು. ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಹೇಳ್ತಾ, ಹಾಗೆ ಮಾಧ್ಯಮ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ವೈದ್ಯಕೀಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ತುಮಕೂರಿನಲ್ಲಿ ಸಮ್ಮೇಳನದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾವೆಲ್ಲ ಪತ್ರಕರ್ತರಿಗೆ ಆ ಯೋಜನೆ ಕೊಡಿ ಅಂತ ಹೇಳಿದ್ವು. ಆದರೆ ಆ ಯೋಜನೆ ಕೊಡುವಾಗ ಅದನ್ನು ಕೂಡ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಹಣ ಕೊಟ್ಟಿದ್ದಾರೆ. ವಾರ್ತಾ ಇಲಾಖೆಯಲ್ಲಿ ಇದನ್ನು ಮಾಡೋ ಸಂದರ್ಭದಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾತ್ರ ಅಂತೇಳಿ ಅದರಲ್ಲಿ ಒಂದು ಶಬ್ದ ಸೇರಿಸಿದ್ದಾರೆ. ನೋಡಿ ಇವ್ರು ಹೆಂಗಿರುತ್ತೆ ಪರಿಸ್ಥಿತಿಗಳು, ಬ್ಯೂರೋಕ್ರಸಿ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ನೀವು ಎಷ್ಟೆಲ್ಲ ಗುದ್ದಾಡಬೇಕು ಯೋಚನೆ ಮಾಡಿ. ನಿಮಗೆ ಗೊತ್ತಿರುತ್ತೆ, ಒಂದು ತಾಲೂಕು ಆಫೀಸಿಗೆ ಒಂದು ಸಣ್ಣ ಯಾವುದೋ ಒಂದು ಆದಾಯ ಸರ್ಟಿಫಿಕೇಟ್ ತಗೊಳ್ಳೋ ಕೆಲಸದಲ್ಲಿ ಅಲಿತೀವಿ, ಬೇರೆ ಬೇರೆ ಒಂದು ಖಾತೆ ಚೇಂಜ್ ಮಾಡೋ ಕೆಲಸದಲ್ಲಿ ಅಲಿತೀವಿ ಅಂತ ನಿಮಗೆ ಗೊತ್ತಿದೆ. ಹಾಗೆ ಸರ್ಕಾರದ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಕೂಡ ಎಷ್ಟೆಲ್ಲ ಶ್ರಮ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮಾನ್ಯತೆ ಪಡೆದ ಪತ್ರಕರ್ತರು ಅಂತೇಳಿ ಸೇರಿಸಿದ್ದಾರೆ, ಅದನ್ನು ಕೂಡ ತೆಗೆಸ್ಬೇಕು. ನಾವು ನೋಡಿ, ಯಾರಾದರೂ ಸುಮ್ಮನೆ ನಾನು ವಾರ್ತಾ ಇಲಾಖೆಗೆ ಮೊನ್ನೆ ಹೋಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಕಮಿಷನರಿಗೆ ಮತ್ತು ಅಲ್ಲಿಯ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಅಷ್ಟೇ ಆ ಅರ್ಜಿಯನ್ನು ಇಟ್ಟು ಹೋಗಿದ್ದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮೀರೋದು ಏಕೈಕ ಮಾರ್ಗ ಒಂದೇ, ಅದು ಚುನಾವಣೆ. ಎಲ್ಲರೂ ಆ ಚುನಾವಣೆಯಲ್ಲಿ ಸ್ಕ್ರೀನಾಗಿ ಬರಬೇಕು ಅನ್ನೋದು. ಯಾಕೆಂದರೆ ಇಲ್ಲದೆ ಇದ್ದರೆ ಭಾಳ ಜನರು ಅಲ್ಲೇ ಹಾಸಿಗೆ ದಿಂಬು ಹಾಕೊಂಡು ಮಲ್ಕೊಬಿಡ್ತಾರೆ, ಪೂರ್ತಿ ನಮ್ಮದೇ ಅಂತೇಳಿ. ಆ ಥರ ಆಗಬಾರ್ದು. ನಿಮಗೆ ಇಷ್ಟ ಇದ್ದರೆ ಅವ್ರು ಸೇವೆ ಮಾಡಿದ್ರೆ ಮತ್ತೊಮ್ಮೆ ಅವ್ರಿಗೆ ಆಯ್ಕೆ ಮಾಡಿ, ಏನು ಅಭ್ಯಂತರ ಇಲ್ಲ. ಆದರೆ ಆ ಚುನಾವಣೆ ವ್ಯವಸ್ಥೆಯಲ್ಲಿ ಸ್ಕ್ರೀನಾಗಿ ಆಚೆ ಬರಬೇಕು. ಆ ಕಾರಣಕ್ಕೋಸ್ಕರನೇ ಈ ಚುನಾವಣೆ ಅನ್ನೋದು ಒಂದು ಪ್ರಕ್ರಿಯೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ಈ ಚುನಾವಣೆ ಪ್ರಕ್ರಿಯೆ 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದನ್ನು ಇವತ್ತು ಅತ್ಯಂತ ಯಶಸ್ವಿಯಾಗಿ ಪಾರದರ್ಶಕವಾಗಿ ನಿಮ್ಮ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿರುವಂಥ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಆರೋಗ್ಯಕರ ರೀತಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪತ್ರಕರ್ತರಿಗೆ ಮತ್ತೊಮ್ಮೆ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಂದಿ ಕೋಮಟ ಅವರ ಹೆಸರಿನಲ್ಲಿ ಒಬ್ಬರ ಮನೆಗೆ, ಒಬ್ಬ ಪತ್ರಕರ್ತನ ಮನೆಗೆ ಅವರು ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ. ಹಾಗೆ ಲಿಂಗಸೂರಿನ ಕೆಂಬಾವಿ ಕೂಡ 1 ಲಕ್ಷ ರೂಪಾಯಿ ಹಣವನ್ನು ದೇಣಿಗೆಯನ್ನು ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಂಘಟನೆಯ ಸಂದರ್ಭದಲ್ಲಿ ಭಾಳ ಜನರು ಈ ಥರದ ಅನೇಕ ಘಟನೆಗಳು ನಡ್ಕೊಂಡು ಬಂದಿದ್ದಾವೆ. ಸಂಘಟನೆ ಇನ್ನು ಈ ಮುಗದೇ ಹೋಯಿತು, ಇನ್ನೇನು ಇದು ಮುಂದಕ್ಕೆ ಹೋಗೋದೇ ಇಲ್ಲ ಅನ್ನುವಂಥ ಹಂತದಲ್ಲೂ ಕೂಡ ಈ ಸಂಘಟನೆ ಕಳೆಗೊಂಡಿಲ್ಲ. ಅದಕ್ಕೆ ನಾನು ಅನೇಕ ಕಡೆ ಹೇಳ್ತೀನಿ, ಇವತ್ತು ನಿನ್ನೆ ಮೊನ್ನೆ ಬಂದಂಥ ಸಂಘಟನೆ ಅಲ್ಲ. ನೀವೊಂದು ಹೆಣ್ಣು ತರೋದಕ್ಕೆ, ಹೆಣ್ಣನ್ನು ಕೊಡೋದಕ್ಕೆ 10 ಬಾರಿ ಯೋಚನೆ ಮಾಡ್ತೀರಿ, ಹೌದಲ್ಲ? ಒಂದು ಹೆಣ್ಣು ಮಂತನ ಸಂಬಂಧ ಬೆಳೆಸೋದಕ್ಕೆ 10 ಬಾರಿ ಯೋಚನೆ ಮಾಡ್ತೀರಿ. ಅವರೇನು